ನೇಪಾಳದಲ್ಲಿ ಭಾರತೀಯ ಪ್ರವಾಸಿಗರು ವಿಲವಿಲ ಆಗಿರುವಂಥದ್ದು. ಈಶಾ ಫೌಂಡೇಶನ್ನ 77 ಯಾತ್ರಿಕರು ನಾಪತ್ತೆಯಾಗಿದ್ದಾರೆ. ನೇಪಾಳದಲ್ಲಿ ಭಾರತೀಯ ಪ್ರವಾಸಿಗರು ವಿಲವಿಲ ಒದ್ದಾಡ್ತಿದ್ದಾರೆ. ಈಶಾ ಫೌಂಡೇಶನ್ನ 77 ಯಾತ್ರಿಕರು ನಾಪತ್ತೆಯಾಗಿದ್ದಾರೆ. ಭೀಕರ ಪ್ರವಾಹಕ್ಕೆ ಸಿಲುಕಿರೋ ಈಶಾ ಯಾತ್ರಿಕರು ತಂಡದ ಸಂಪರ್ಕ ಸಿಗದೆ ಈಶಾ ಫೌಂಡೇಶನ್ ನಲ್ಲಿ ಆತಂಕ ಮನೆ ಮಾಡಿದೆ. ಯಾತ್ರಿಕರ ರಕ್ಷಣೆ ಸರ್ಕಾರ ಸಹಾಯ ಕೋರಿದ್ದಾರೆ ಸದ್ಗುರು. ಎಲ್ಲರೂ ಕ್ಷೇಮವಾಗಿ ಹಿಂತಿರುಗುವ ವಿಶ್ವಾಸವಿದೆ ಎನ್ನುವಂತಹ ಟ್ವೀಟ್ ಮಾಡಿದ್ದಾರೆ ಸದ್ಗುರು ಜಗ್ಗಿ ವಾಸುದೇವ್. ನೇಪಾಳದಲ್ಲಿ ರಣಭಯಂಕರ ಪ್ರವಾಹ ಆಗ್ತಾ ಇದೆ. ಭಾರತೀಯ ಪ್ರವಾಸಿಗರು ಕೂಡ ಮಾನಸ ಸರೋವರ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದರಲ್ಲಿ ಈಶಾ ಫೌಂಡೇಶನ್ನ 77 ಯಾತ್ರಿಕರು ಕೂಡ ನಾಪತ್ತೆಯಾಗಿರುವಂತಹ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಭೀಕರ ಪ್ರವಾಹಕ್ಕೆ ಸಿಲುಕಿರೋ ಈಶಾ ಫೌಂಡೇಶನ್ನ ಯಾತ್ರಿಕರಿದ್ದಾರೆ. ಆ ತಂಡದ ಸಂಪರ್ಕಕ್ಕೆ ಸಿಗದೆ ಈಶಾ ಫೌಂಡೇಶನ್ನಲ್ಲಿ ಆತಂಕ ಮನೆ ಮಾಡಿದೆ. ಈ ಕುರಿತಂತೆ ಸದ್ಗುರು ಟ್ವೀಟ್ ಮಾಡಿದ್ದಾರೆ. ಯಾತ್ರಿಕರ ರಕ್ಷಣೆ ಸರ್ಕಾರ ಸಹಾಯ ಕೋರಿದ್ದಾರೆ ಸದ್ಗುರು. ಎಲ್ಲರೂ ಕ್ಷೇಮವಾಗಿ ಹಿಂತಿರುಗುವ ವಿಶ್ವಾಸ ಇದೆ ಟ್ವೀಟ್ ಮಾಡಿದ್ದಾರೆ ಸದ್ಗುರು ಜಗ್ಗಿ ವಾಸುದೇವ್. ಭೀಕರ ಪ್ರವಾಹಕ್ಕೆ ಸಿಲುಕಿದ್ದಾರೆ ಈಶಾ ಯಾತ್ರಿಕರು. ಮಾನಸ ಸರೋವರ ಯಾತ್ರೆಗೆ ಹೋಗಿದ್ದಾರೆ ಭಾರತದ 105 ಜನರು. ಇದರಲ್ಲಿ ಈಶಾ ಫೌಂಡೇಶನ್ನ 77 ಯಾತ್ರಿಕರು ಕೂಡ ಇರುವಂತದ್ದು. ಅದ್ರ 27 ಯಾತ್ರಿಕರು ಕೂಡ ನಾಪತ್ತೆಯಾಗಿದ್ದಾರೆ. ಹಾಗಾಗಿ ಈಶಾ ಫೌಂಡೇಶನ್ನ ಸದ್ಗುರು ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಆ ತಂಡದ ಸಂಪರ್ಕ ಸಿಗದೆ ಇರೋ ಕಾರಣ ಈಶಾ ಫೌಂಡೇಶನ್ ನಲ್ಲಿ ಆತಂಕ ಮನೆ ಮಾಡಿದೆ. ಹಾಗಾಗಿ ಯಾತ್ರಿಕರ ರಕ್ಷಣೆಗೆ ಕೋರಿ ಸರ್ಕಾರಕ್ಕೆ ಸಹಾಯ ಮಾಡುವಂತೆ ಸದ್ಗುರು ಕೋರಿಕೆಯನ್ನ ನೀಡಿರುವಂಥದ್ದು.